ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಿದ್ದೀನಿ ಬಿಕಾಸ್ ಬೆಳಿಗ್ಗೆನೆ ನಮ್ಮಿಂದ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಅಷ್ಟೇ. ಇನ್ನು ಬೆಳಿಗ್ಗೆನೆ ಎದ್ದು ಫುಲ್ಲು ರೆಡಿಯಾಗಿದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅಮ್ಮನವ್ರ ದೇವಸ್ಥಾನಕ್ಕೆ, ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಅಂದರೆ ಫ್ಯಾಮಿಲಿ ಯಾರೂ ಬರ್ತಾ ಇಲ್ಲ, ಮಕ್ಕಳು ಮನೆಯವರು ಯಾರೂ ಇಲ್ಲ. ನಾನು ಎವ್ರಿ ಮಂತ್ ನಮ್ಮದು ಕಿಟ್ಟಿ ಗ್ರೂಪ್ ಒಂದಿದೆ ಅಂತ ಹೇಳದ್ನಲ್ಲ, ಅಂದರೆ ನಮ್ಮ ಹಸ್ಬೆಂಡ್ ಕಸಿನ್ಸು, ನಮ್ಮ ಮನೆಯವ್ರ ಕಸಿನ್ಸ್ ಅವರೆಲ್ಲರೂ. ಸೊ ಎಲ್ಲರೂ ಮಾತಾಡಿಕೊಂಡು ಹೊರಡ್ತಾ ಇರೋದು. ಹಾಗಾಗಿ ಅವ್ರು ಯಾರು ಬರ್ತಾ ಇಲ್ಲ. ಸಡನ್ಲಿ ನಿನ್ನೆ ಬೆಳಿಗ್ಗೆ ಮೆಸೇಜ್ ಹಾಕಿದ್ರು, ಕಾಲ್ ಮಾಡಿದ್ರು, ಹೋಗೋಣ ಅಂತ ಹೇಳಿ. ಓಕೆ, ಅದರಲ್ಲೂ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಈ ಆಷಾಢ ಮಾಸದಲ್ಲಿ ನಿಜವಾಗ್ಲೂ ಒಂಥರ ಖುಷಿ ಆಗುತ್ತೆ ಅಲ್ವಾ. ಯಾರು ಮಿಸ್ ಮಾಡ್ಕೊತಾರೆ ಸರಿ ಅಂತ ಹೇಳಿ. ನಿಜ ಹೇಳಬೇಕು ಅಂದರೆ ತುಂಬ ಕೆಲಸ ಇತ್ತು. ಅಂದರೆ ಅನ್ನಿ ಕಲೆಕ್ಷನಲ್ಲಿ ಕೆಲಸ ಮನೇದು ಹೆಂಗೋ ಆಗುತ್ತೆ. ಇದೇ ಟೈಮಲ್ಲಿ ನನಗೆ ಸ್ಟಾಫ್ ಬೇರೆ ರಜಾ ಕೇಳಿದ್ದಾರೆ 2 ದಿನ. ಬಟ್ ನನಗೆ ಮೇನ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಅದೇ ನನಗೆ ಇಂಪಾರ್ಟೆಂಟ್ ಅನ್ನಿಸ್ಬಿಡ್ತು. ಅದಕ್ಕೆ ಇಟ್ಸ್ ಓಕೆ, ಪರವಾಗಿಲ್ಲ ಅಂತ ಹೇಳಿ. ಅಂದರೆ ಆನ್ಲೈನ್ ಬುಕ್ಕಿಂಗ್ಸ್ ನಡೀತಾ ಇರತ್ತೆ, ಆಫ್ಲೈನ್ ಯಾರಿಗಾದರೂ ಬರೋರಿಗೆ ತೊಂದರೆ ಆಗುತ್ತೆ ಅಷ್ಟೇ, ಏನೇನಿಲ್ಲ. ಇಟ್ಸ್ ಓಕೆ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊರಡೋಣ ಅಂತ ಅಂದ್ಕೊಂಡು ಫೈನಲಿ ಹೋಗ್ತಾ ಇರೋದು. ಸೊ ಹಾಗೆ ಒಂದು ಅಪ್ಡೇಟ್ ಕೊಟ್ಬಿಡೋಣ ಅಂತ ವಿಡಿಯೋನ ಶುರು ಮಾಡಿದೆ. ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ, ನಾನು ತುಂಬ ಸತಿ ಹೇಳಿದ್ದೀನಿ, ಅವರೆಲ್ಲ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ವಿಡಿಯೋಗೆ ಬರೋದಕ್ಕೆ. ಹಂಗಾಗಿ ನಾನು ಅವ್ರನ್ನ ತೋರಿಸಲ್ಲ. ಬಟ್ ಫ್ಯಾಮಿಲಿ ಮಾತ್ರ ತುಂಬ ಚೆನ್ನಾಗಿದೆ ನನಗೆ. ಅಂದರೆ ಈಗ ನಮ್ಮ ಅಮ್ಮನ ಮನೆ ಫ್ಯಾಮಿಲಿನ ನೀವೆಲ್ಲ ಎಷ್ಟು ಇಷ್ಟಪಡ್ತೀರೋ, ನಿಜ ಹೇಳಬೇಕು ಅಂದರೆ ನಮ್ಮ ಯಜಮಾನ್ರ ಫ್ಯಾಮಿಲಿನೂ ಅಷ್ಟೇ ಸ್ವೀಟ್ ಆ್ಯಂಡ್ ಅಷ್ಟೇ ಚೆನ್ನಾಗಿದ್ದಾರೆ. ಎಲ್ಲರೂ ಅಷ್ಟೇ, ಎಲ್ಲರೂ ಎಲ್ಲದಕ್ಕೂ ಒಂಥರ ನನಗೆ ಗೊತ್ತಿಲ್ಲ, ಬೇರೆಯವರು ಪಾಪ ತುಂಬ ಜನ ತುಂಬ ಒಂದು ಹೇಳ್ತಿರ್ತಾರೆ. ಬಟ್ ಅದೇನೋ ನಾನೇನು ಕೇಳ್ಕೊಂಬಂದಿದ್ದೀನೋ ದೇವ್ರ ಹತ್ರ, ನನಗೆ 2 ಸೈಡ್ ಫ್ಯಾಮಿಲೀಸು ತುಂಬ ಸ್ವೀಟ್. ಮತ್ತು ಇನ್ನೊಂದು ಮಾತಾಡಿ 15 ನಿಮಿಷ ಹಾಗೆ ಹೋಯ್ತೇನೋ, ನೋಡೋಣ. ಮೇ ಬಿ ವಿಡಿಯೋ ಹಾಕುವಾಗ ಅದೆಷ್ಟು ನಾನು ಎಡಿಟ್ ಮಾಡ್ತೀನೋ ಗೊತ್ತಿಲ್ಲ. ಜಾಸ್ತಿ ಮಾತಾಡಿದ್ದೀನಿ ಅನಿಸಿದ್ರೆ ಮೇ ಬಿ ಕಟ್ ಮಾಡೇ ಬಿಡ್ತೀನೇನೋ. ಇವಾಗ ನಮ್ಮ ಮನೆಯವರು ಫ್ರೆಶ್ ಅಪ್ ಆಗ್ತಿದ್ದಾರೆ, ಅವರೇ ಡ್ರಾಪ್ ಮಾಡ್ತಾರೆ, ಅಲ್ಲಿಂದ ಹೊರಡೋದು. ಸೊ ಈ ಥರ ಇದೆ. ಅಲ್ಲಿ ಹೋಗ್ತಾ ನನಗೆ ಸಾಧ್ಯವಾದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಾನು ಖಂಡಿತ ಅಪ್ಡೇಟ್ ಮಾಡ್ತೀನಿ. 6:30ಗೇನೋ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು. ಸೊ ಜರ್ನಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಆಲ್ಮೋಸ್ಟ್ 1.5 ಅವರ್ಗೆಲ್ಲ ನಾವು ಮೈಸೂರು ರೀಚ್ ಆದ್ವಿ ಅಂತ ಹೇಳ್ಬೋದು. ಬಟ್ ಮಿಡಲಲ್ಲಿ ಬ್ರೇಕ್ಫಾಸ್ಟ್ಗೂ ಸ್ಟಾಪ್ ಮಾಡಿದ್ವಿ. ಇನ್ನು ಇವ್ರ ಜೊತೆ ನನಗೆ ಒಂದು ಕಂಪನಿ ಏನಿದೆ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ. ಎಲ್ಲಾನು ನಾವು ರಿಲೇಟಿವ್ಸೇ. ಬಟ್ ಒಂದು 3 ಇಯರ್ಸಿಂದ ನಾವು ಈ ರೀತಿ ಕಿಟ್ಟಿ ಗ್ರೂಪ್ ಅಂತ ಹೇಳಿ ಮಾಡ್ಕೊಂಡಿದ್ದು. ಇವಾಗ ಹೆಂಗೆ ಆಗೋಗ್ಬಿಟ್ಟಿದ್ದೀವಿ ಅಂದರೆ ನಾವು ರಿಲೇಟಿವ್ಸ್ ಅನ್ನೋದು ಮರ್ತೋಗ್ಬಿಟ್ಟಿದ್ದೀವಿ. ಇಲ್ಲಿ ನಮ್ದ್ರಲ್ಲಿ ಹೇಗಿದೆ ಅಂದರೆ ಅದಕ್ಕೆ ನಾದ್ನಿ ಆಗಿರ್ಬೋದು, ಕೋ ಸಿಸ್ಟರ್ಸು, ಲೈಕ್ ಎಲ್ಲ ಥರ ರಿಲೇಟಿವ್ಸ್ ಇದ್ದೀವಿ. ಆದರೆ ನಮಗೆ ಅದು ಮೈಂಡ್ಗೆ ಬರಲ್ಲ. ನಾವೇನಂದ್ರೆ ಒಂಥರ ಫ್ರೆಂಡ್ಸ್ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಎಲ್ಲರ ಲೈಫಲ್ಲೂ ನಿಜವಾಗ್ಲೂ ಈ ಥರ ಒಂದು ಗರ್ಲ್ಸ್ ಗ್ಯಾಂಗ್ ನಿಜವಾಗ್ಲೂ ಇರಬೇಕು. ಮತ್ತು ನಾವು ನಾನ್ಸೆನ್ಸ್ ಮಾತಾಡೋದೇ ಇಲ್ಲ, ಬರೀ ಒಬ್ರನ್ನೊಬ್ರು ಕಾಲು ಹೇಳ್ಕೊಳ್ಳೋದು, ಒಬ್ರನ್ನೊಬ್ರು ಛೇಡ್ಸೋದು, ಒಂಥರ ತಮಾಷೆ ಮಾಡೋದು, ಇದೇ ಮಾತಾಡ್ತೀವಿ. ಬೇರೆಯವ್ರ ಬಗ್ಗೆ ಡಿಸ್ಕಷನ್ಸ್ ಇದೆಲ್ಲ ಏನೂ ಇರೋದಿಲ್ಲ. ಅದು ಹೇಗೆ ನಮಗೆ ಟೈಮ್ ಪಾಸ್ ಆಗುತ್ತೆ ಅಂತ ಗೊತ್ತಾಗೋದೇ ಇಲ್ಲ. ಇಷ್ಟು ಬೇಗ ಆಗೋಯ್ತಾ ಟೈಮ್ ಅನ್ನೋ ಥರ ಇರತ್ತೆ. ನನಗಂತೂ ಇವ್ರ ಜೊತೆ ಸ್ಪೆಂಡ್ ಮಾಡೋ ಟೈಮು ತುಂಬಾ ಖುಷಿ ಕೊಡುತ್ತೆ. ಒಂಥರ ಸಿಕ್ಕಾಪಟ್ಟೆ ರಿಲ್ಯಾಕ್ಸ್ ಆಗಿಬಿಡ್ತೀನಿ ಅಂತಲೇ ಹೇಳ್ಬೋದು. ಇನ್ನು ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಹೋದ್ವಿ. ಸಿಕ್ಕಾಪಟ್ಟೆ ಕ್ರೌಡ್, ಅಂದರೆ ಆ ಹೋಟೆಲಲ್ಲೇ ತುಂಬ ಜನ ಇದ್ರು. ನಾವು ಅಂದ್ಕೊಂಡ್ವಿ ಎಲ್ಲರೂ ಅಮ್ಮನವ್ರ ದರ್ಶನಕ್ಕೆ ಹೋಗ್ತಾ ಇರೋದು, ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಂತ ಹೇಳಿ ಅಂದ್ಕೊಂಡ್ವಿ. 90% ಲೇಡೀಸೇ ಇದ್ರು ಅಂತಾನೆ ಹೇಳ್ತಾ ಇದ್ದೀನಿ ನಾನು. ಅಂದರೆ ಅಷ್ಟು ಜನ ನಾನು ಅಲ್ಲಿ ಹೋಟೆಲಲ್ಲೇ ಒಂದು ಗಂಡಸರೇ ಕಾಣಿಸ್ತಾ ಇಲ್ಲ, ಬರೀ ಲೇಡೀಸೇ ಇದ್ದಾರೆ. ಎಲ್ಲರೂ ದರ್ಶನಕ್ಕೆ ಹೋಗ್ತಾ ಇದ್ದವ್ರೇನೆ. ಇನ್ನು ನಾವು ಬ್ರೇಕ್ಫಾಸ್ಟ್ ಹೇಗೆ ಅಂತಂದರೆ, ಮೇ ಬಿ ನಿಮ್ಮಲ್ಲೂ ಸುಮಾರು ಜನ ಈ ಥರ ಮಾಡ್ತೀರೇನೋ. ನಾನು ಇವನ್ ಇವ್ರ ಜೊತೆ ಆಗಲಿ, ನನ್ನ ಫ್ರೆಂಡ್ಸ್ ಜೊತೆ ಹೋಗಲಿ, ಇಲ್ಲ ನಮ್ಮ ಫ್ಯಾಮಿಲಿ ಜೊತೆ ಹೋಗಲಿ, ನಾವು ಒಂದೇ ಥರ ಬ್ರೇಕ್ಫಾಸ್ಟು ಎಲ್ಲರೂ ತೊಗೊಳೋಕ್ಕೆ ಹೋಗೋದಿಲ್ಲ. 4-5 ಥರ ಎಲ್ಲನೂ ಆರ್ಡ್ರ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ತಿಂತೀವಿ. ಅವಾಗೆಲ್ಲ ಟೇಸ್ಟ್ ಮಾಡ್ಬೋದು, ಒಂಥರ ಚೆನ್ನಾಗಿರತ್ತೆ ಅಂತ ಹೇಳಿ ಈ ರೀತಿ ಮಾಡ್ತೀವಿ. ಇನ್ನು ಬ್ರೇಕ್ಫಾಸ್ಟು ಎಲ್ಲ ಮುಗಿಸ್ಕೊಂಡು ಬೆಟ್ಟಕ್ಕೆ ಹೋದ್ವಿ. ಆಲ್ಮೋಸ್ಟ್ 10:30 ಅಷ್ಟೊತ್ತಿಗೆ ನಾವು ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಇನ್ನು ಅಲ್ಲಿ ಹೋದ್ಮೇಲೆ
ಕ್ರೌಡ್ ತುಂಬ ಇತ್ತು. ಸರಿ 200 ರುಪೀಸ್ ಟಿಕೆಟ್ ತೊಗೊಂಡ್ಬಿಡೋಣ ಅಂತ ಹೇಳಿ ಅಲ್ಲಿ ವಿಚಾರಿಸಿದ್ದಕ್ಕೆ 200 ತೊಗೊಳ್ಳಿ ಮೇಡಮ್ ಆಗುತ್ತೆ ನಿಮಗೆ ದರ್ಶನ ಅಂದರು. ಅದನ್ನೇ ತೊಗೊಂಡ್ವಿ. ಮತ್ತು ನಾನು ಇದು ಮಿನಿ ವ್ಲಾಗ್ ಹಾಕಿದಾಗ 200 ಯಾವುದು ಟಿಕೆಟೇ ಇಲ್ಲ, ಅದು 2000 ರೂಪಾಯಿ ಟಿಕೆಟು, ನೀವು ಕನ್ಫ್ಯೂಸ್ ಆಗಿದ್ದೀರಾ ಇಲ್ಲ ಸುಳ್ಳು ಹೇಳ್ತಿದ್ದೀರಾ ಅನ್ನೋ ಥರ ಹೇಳಿದರು. ಯಾಕೆ ಸುಳ್ಳು ಹೇಳ್ತಾರೆ ಹೇಳಿ, ಯಾರಾದರೂ 2000 ರೂಪಾಯಿ ಕೊಟ್ಬಿಟ್ಟು 200 ರೂಪಾಯಿ ಅಂತ ಹೇಳೋಕ್ಕಾಗತ್ತಾ? ಬಟ್ ನಮ್ಗೆ ಅವತ್ತು 200 ರುಪೀಸ್ ಟಿಕೆಟ್ಗೆ ನಾವು ಹೋಗಿದ್ದು. 10:30 ಹೋಗಿ ನಾವು ಲೈನಲ್ಲಿ ನಿಂತ್ಕೊಂಡಿದ್ದಕ್ಕೆ 11:50 ಅಷ್ಟೊತ್ತಿಗೆ ನಮಗೆ ದರ್ಶನ ಆಯಿತು. ತುಂಬ ಚೆನ್ನಾಗಾಯಿತು ದರ್ಶನನೂ ಅಷ್ಟೇ. ಅಂದರೆ 1 ಅವರ್ ನಿಂತ್ಕೊಂಡ್ವಿ, ಬಟ್ ಒಂದು 30 ಸೆಕೆಂಡ್ಸ್ ಅಷ್ಟೇ. ಮ್ಯಾಕ್ಸಿಮಮ್ ಎಲ್ಲರಿಗೂ ಆಗೋದು ಅಷ್ಟೇ ಅಲ್ವಾ ದರ್ಶನ. ಆ 30 ಸೆಕೆಂಡಲ್ಲೂ ಅಮ್ಮನವ್ರನ್ನ ನೋಡಿದ ತಕ್ಷಣ ನಾವು 1 ಅವರ್ ಏನು ಅಲ್ಲಿ ನಿಂತ್ಕೊಂಡಿದ್ವಿ ಅದು ನಮಗೆ ನೆನಪೇ ಆಗಲಿಲ್ಲ. ಮೇ ಬಿ 1 ಅವರ್ ತುಂಬ ಕಡಿಮೆ ಟೈಮ್ ಅನಿಸುತ್ತೆ. ಅರ್ಧ ದಿನ ನಿಂತ್ಕೊಂಡ್ರು ವೇಸ್ಟ್ ಇಲ್ಲ ಬಿಡಿ ಅಮ್ಮನವ್ರನ್ನ ಆ ರೀತಿ ನೋಡೋದಕ್ಕೆ. ಮತ್ತು ಇನ್ನೊಂದು ಡೆಕೋರೇಷನ್ನು ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಲ್ಲಿ ಒಳಗಡೆ ಎಲ್ಲ ಫೋನ್ ಅಲೋ ಇಲ್ಲ ಇದ್ರೂ ನನಗೆ ನಿಜವಾಗ್ಲೂ ಈ ಥರ ದೇವಸ್ಥಾನಗಳಿಗೆಲ್ಲ ಹೋದಾಗ ಸ್ವಲ್ಪ ಅವಾಯ್ಡೇ ಮಾಡ್ತೀನಿ. ನಾನು ಅದನ್ನೆಲ್ಲ ಶೂಟ್ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಬರಲ್ಲ ನನಗೆ. ಅಂದರೆ ಅಮ್ಮನವ್ರನ್ನ ಕಣ್ಣು ತುಂಬ್ಕೋಬೇಕು ಅನ್ನೋದೇ ಥಾಟ್ ಇರುತ್ತೆ ಮೈಂಡಲ್ಲಿ. ಸೊ ಎಲ್ಲ ಮಾಡಿಕೊಂಡು ಹೊರ್ಗಡೆ ಬರೋ ಅಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ಅಂದರೆ 11:50 ಮುಗೀತು. ನಾವೇ ಸ್ವಲ್ಪ ಒಳಗಡೆ ಅಲ್ಲಿ ಕುತ್ಕೊಂಡು ಎಲ್ಲ ನೋಡಿಕೊಂಡು 12 ಗಂಟೆ ಅಷ್ಟೊತ್ತಿಗೆ ಹೊರಗಡೆ ಬಂದ್ವಿ. ಅದಾದಮೇಲೆ ಅಗೇನ್ ನಾವು ಮಧ್ಯಾಹ್ನ ಅಂದರೆ ಇನ್ನೊಂದು ದೇವಸ್ಥಾನಕ್ಕೂ ಹೋಗಿದ್ವಿ. ಅಲ್ಲೆಲ್ಲ ನಾನೇನು ಕ್ಲಿಪ್ಪಿಂಗ್ಸ್ ತೊಗೊಳ್ಲಿಲ್ಲ. ಅಲ್ಲೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಆಮೇಲೆ ಊಟಕ್ಕೆ ಎಲ್ಲಿ ಹೋಗೋದು ಅಂತ ಹೇಳಿದಾಗ ಸಂಧ್ಯಾಸ್ ಹೌಸ್ ಅಂತ ಹೇಳಿಬಿಟ್ಟು ನಮ್ಮ ಅಕ್ಕ ಒಬ್ಬರು ಹೇಳಿದ್ರು, ತುಂಬ ಚೆನ್ನಾಗಿರುತ್ತೆ ಮೆಸ್ಸು, ಅಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಅಲ್ಲಿ ಶುಭಕ್ಕನ್ನು ಹಾಕಿದ್ರೆ ನಮ್ದು ಆನೇಕಲ್ಲವರು ಸಿಕ್ಕಾಪಟ್ಟೆ ಜನ ಅವ್ರೆ. ಇವರೆಲ್ಲ ನಮಗ್ ಗೊತ್ತು ಅಂತ ಉಂಡ ಕೈಗಿಂತ ಆನೆಕಲ್ಗೋಸ್ತೆ ಲಕ್ಷ್ಮೀ ವಸ್ತ್ರಾಲಯ ನೋಡಿ ನಮ್ ನಾದ್ನಿಯವ್ರದೇನೆ. ಆನೆಕಲ್ಲಲ್ಲಿ ಯಾರ್ಯಾರಿದ್ದೀರ ನೀನ್ ಬೇಡ ಅಲ್ವಾ ಕವಿತಾ? ಸೂಪರ್ ಕವಿತಾ ನೋಡಿ. ಫಸ್ಟ್ ಟೈಮ್ ನಮ್ಮ ನಾದ್ನಿ ಮತ್ತೆ ನನ್ಗೆ ಕೋ-ಸಿಸ್ಟರ್ ಏನಾಗ್ಬೇಕು ಕವಿತಾ? ಕೋ-ಸಿಸ್ಟರ್ ಆಗಲ್ಲ ನೋಡಿ. ಅವ್ರು ನಮ್ ನಾದ್ನಿ ಆದ್ರೆ ಸ್ವಂತ ನಾದ್ನಿ ಅಲ್ಲ, ಬಾಡ್ಗೆ ನಾದ್ನಿ. ಎವ್ರಿ ಮಂತ್ ನನ್ಗೆ ಬಾಡ್ಗೆ ಕಳಿಸ್ತಾರೆ. ಇಲ್ಲ ನಾನ್ ನಿಮಗ್ ಬಾಡ್ಗೆ ಕೊಡ್ಬೇಕಾ, ನೀವು ನನಗ್ ಬಾಡ್ಗೆ ಕೊಡ್ಬೇಕಾಗ? ಬಾಡ್ಗೆ ಅಂದ್ರೆ ಚಿಕ್ಕತ್ತೆ ಮಗಳು ನಮ್ ನಾದ್ನಿಯವ್ರು ಬಂದಿಲ್ಲ. ಈ ಮೇಡಮ್ಗೂ ನನಗೂ ಒಂದೇ ವರ್ಷದಲ್ಲಿ ಮದುವೆ ಆಗಿದ್ದು. ಸೊ ಕೋ-ಸಿಸ್ಟರ್ ಅಂತಾನೆ ಅನ್ಕೊಳ್ಳೋಣ. ಒಂದೇ ವರ್ಷದಲ್ಲಿ ತಾನೆ. ನೀನು ಫೆಬ್ರವರಿ, ಡಿಸೆಂಬರ್ ಅಲ್ಲ ಹಂಗಾದ್ರೆ ಒಂದು ವರ್ಷ ಆದ್ಮೇಲೆ ನಾನು 2001 ಮದುವೆ ಆಯ್ತಾ ನಿನ್ಗೆ? ಹೌದಾ? ಇಲ್ಲಿ ಊಟ ಮಾತ್ರ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ನಾನು ಬರೀ ಆಂಬಿಯನ್ಸ್ ಚೆನ್ನಾಗಿದೆ ಅಂತ ಹೇಳಿದೆ. ಆಂಬಿಯನ್ಸ್ಗಿಂತ ಊಟಕ್ಕೆ ಮಾತ್ರ ನಿಜವಾಗ್ಲೂ 10 ಔಟ್ ಆಫ್ 10 ಹಾಕ್ತೀನಿ ನಾನು. ಬಿಕಾಸ್ ಅಷ್ಟು ಚೆನ್ನಾಗಿತ್ತು. ಮತ್ತೆ ಅಲ್ಲಿ ಬಡಿಸ್ತಾ ಇದ್ದವರೆಲ್ಲ ಲೇಡೀಸೇನೆ. ಅವರು ಅಷ್ಟೇ ಎಷ್ಟು ಪ್ರೀತಿಯಿಂದ ಬಡಿಸ್ತಿದ್ರು ಅಂದರೆ ನಮ್ಗೆ ಯಾವುದೋ ಹೋಟೆಲ್ಗೋ ಮೆಸ್ಗೋ ಹೋಗಿದ್ದೀವಿ ಅನ್ನೋ ಫೀಲ್ ಇರಲಿಲ್ಲ. ಯಾರೋ ನಮಗೆ ಗೊತ್ತಿರೋರ ಮನೆಗೆ ಊಟಕ್ಕೆ ಹೋಗಿದ್ದೀವಿ ಅನ್ನೋ ಥರ ಅವರು ಇನ್ನೂ ಸ್ವಲ್ಪ ಹಾಕಿಸ್ಕೊಳ್ಳಿ, ಇದು ಟೇಸ್ಟ್ ಚೆನ್ನಾಗಿದೆ, ಇದನ್ನು ಟ್ರೈ ಮಾಡಿ ಅಂದರೆ ನಾವು ಬೇಡ ಅಂದ್ರೂ ಇಲ್ಲ ಒಂದು ಸ್ವಲ್ಪ ಟ್ರೈ ಮಾಡಿ, 1 ಸ್ಪೂನ್ ಟ್ರೈ ಮಾಡಿ, ಇಷ್ಟ ಆದ್ರೇನೆ ಹಾಕಿಸ್ಕೊಳ್ಳಿ ಅನ್ನೋ ಥರ ಅವರು ಬಡಿಸ್ತಾ ಇದ್ರು. ನನಗಂತೂ ತುಂಬಾನೇ ಇಷ್ಟ ಆಯಿತು. ಆ್ಯಕ್ಚುಲಿ ಅಲ್ಲಿ ಒಬ್ರು ಹೇಳ್ತಾ ಇದ್ರು ನನಗೆ, ಅಂದರೆ ನಮ್ಮ ಗ್ರೂಪಲ್ಲಿ 3 ವರ್ಷದಿಂದ ನಾವು ಸುಮಾರು ಹೋಟೆಲ್ಸ್ಗೆಲ್ಲ ಹೋಗ್ತಾ ಇರ್ತೀವಿ ಎವ್ರಿ ಮಂತು. ಆದರೆ ಪುಷ್ಪ ಇವತ್ತು ತಿಂದಂಗೆ ಯಾವತ್ತೂ ಊಟ ಮಾಡಿಲ್ಲ, ಅಷ್ಟು ಚೆನ್ನಾಗಿ ಊಟ ಮಾಡಿದ್ಲು ಅಂತ ಹೇಳಿ. ಬಿಕಾಸ್ ನನಗೆ ಅಷ್ಟು ಇಷ್ಟ ಆಯಿತು. ನೀವೇನಾದರೂ ಮೈಸೂರು ಕಡೆಯವರಾದರೆ ಮೈಸೂರಿಗೆ ಹೋಗೋ ಹಂಗಿದ್ರೆ ನಿಜವಾಗ್ಲೂ ಇದನ್ನು ಟ್ರೈ ಮಾಡಿ. ನಾನು ಯೂಶ್ವಲಿ ಯಾವುದೇ ಒಂದು ಹೋಟೆಲ್ಸ್ ರೆಸ್ಟೋರೆಂಟ್ಸ್ನ ಪ್ರಮೋಟ್ ಮಾಡಲ್ಲ, ಅಂದರೆ ಹೇಳಲ್ಲ ಅದ್ರ ಬಗ್ಗೆ. ಬಟ್ ಇದಂತೂ ನಾನು ಹೇಳ್ತೀನಿ, ಅಂದರೆ ಯಾವುದೇ ಒಂದು ಕೊಲಾಬ್ರೇಷನ್ ಆ ಥರ ಖಂಡಿತ ಏನೂ ಇಲ್ಲ. ಬಟ್ ನನಗೆ ಟೇಸ್ಟ್ ಅಷ್ಟು ಇಷ್ಟ ಆಗಿ ನಾನು ನಿಮಗೆ ರೆಫರ್ ಮಾಡ್ತಿದ್ದೀನಿ ಅಷ್ಟೇ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇನ್ನು ನೆಕ್ಸ್ಟ್ ವೀಕಲ್ಲಿ ಪಾವನಿದು ಬರ್ತ್ಡೇ ಇದೆ. ಸೊ ಹಾಗಾಗಿ ಡ್ರೆಸ್ಸಸ್ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ. ಸೊ ಈ ಪೀಸಸ್ ಎಲ್ಲ ಹೊಸದು ಏನೂ ಇಲ್ಲ. ರಾಮಚಂದ್ರಪುರಂಗೆ ಹೋಗಿದ್ದಾಗ ನಾನೊಂದು ಬ್ಲಾಗ್ ಹಾಕಿದ್ನಲ್ವ, ಅಲ್ಲಿ ತೊಗೊಂಡು ಬಂದಿರೋ ಅಂಥ ಪೀಸಸ್ಸೇ. ಇನ್ನು ನಾನು ಒಂದೊಂದೇ ಸ್ಟಿಚ್ ಮಾಡಿಸ್ತಾ ಇದ್ದೀನಿ.
ಆ್ಯಕ್ಚುಲಿ ಇದರಲ್ಲಿ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅವಳು ಇದನ್ನು ಇಷ್ಟಪಟ್ಲು, ಅಮ್ಮ ಇದರಲ್ಲಿ ಮಾಡಿಸಿ ಅಂತ. ಬಟ್ ಬರ್ತಡೇ ಅಲ್ವಾ, ಹಾಗಾಗಿ ಬ್ಲ್ಯಾಕ್ ಬೇಡಮ್ಮ ಅಂತ ಹೇಳಿ ಅದಕ್ಕೆ ನಾನು ಇದನ್ನು ಸ್ಟಿಚ್ ಮಾಡಿಸ್ತೀನಿ, ಬಟ್ ಇದು ಇನ್ನೊಂದ್ಸತಿ ಯಾವಾಗಾದರೂ ಹಾಕೋ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಅವಳು ಆ್ಯಕ್ಚುಲಿ ಇದನ್ನು ನೋಡಿಬಿಟ್ಟು ಅಂದರೆ ಸ್ವಲ್ಪ ಹೆವಿ ಇದೆ, ಇದು ಬಟ್ಟೆ ದಪ್ಪ ಇದೆ. ಅಮ್ಮ ಒಳ್ಳೆ ಬೆಡ್ ಸ್ಪ್ರೆಡ್ ಇದ್ದಂಗೆ ಇದೆ, ಇದರಲ್ಲಿ ನೀವು ಬಟ್ಟೆ ಸ್ಟಿಚ್ ಮಾಡಿಸ್ತೀರಾ ಅಂತ ಕೇಳಿದ್ಲು. ಅದಕ್ಕೆ ಅವಳಿಗೆ ಹೇಳಿದೆ, ನೋಡಿ ಇದು ಏನು ನಿನ್ನ ಬೆಡ್ ಸ್ಪ್ರೆಡ್ ಇದೆ ಅಂತ ಹೇಳ್ತಾ ಇದೆಯಲ್ವ, ನೋಡಿ ಈ ಬೆಡ್ ಸ್ಪ್ರೆಡ್ನೇ ನಾನು ಇವಾಗ ಒಂದು ಬ್ಯೂಟಿಫುಲ್ ಆಗಿರುವಂಥ ಡ್ರೆಸ್ ಆಗಿ ಕನ್ವರ್ಟ್ ಮಾಡಿಕೊಡ್ತೀನಿ ಅಂತ ಹೇಳಿ. ಆ್ಯಕ್ಚುಲಿ ನಾನು ಅವಳಿಗೆ ಹೇಳಿದೆ, ನೀನು ರೆಡಿಮೇಡ್ ತಗೋ, ನಿನ್ಗೆ ಯಾವ ಥರ ಇಷ್ಟ ಬೇಕೋ ಆ ಥರ ನೀನು ಎಲ್ಲಿ ಬೇಕೋ ಅಲ್ಲಿ ತಗೋ ಅಂದ್ಬಿಟ್ಟು ಅವ್ರ ಪಪ್ಪನೂ ಅವಳಿಗೆ ಕಾಸು ಕೊಟ್ಟರು, ಯಾವ ಡ್ರೆಸ್ ಬೇಕೋ ಅದು ತಗೋ ಮಗಳೇ ಅಂತ ಹೇಳಿ. ಬಟ್ ಅವಳು ಇನ್ನು ನಾಳಿದ್ದು ಮತ್ತು ಸುಮಾರು ಆನ್ಲೈನಲ್ಲೂ ಸರ್ಚ್ ಮಾಡಿದ್ಲು, ಅವಳಿಗೆ ಬೇಕಾಗಿರೋದು ಯಾವುದೂ ಸಿಗಲಿಲ್ಲ. ಮತ್ತು ಇವಾಗ ಯಾವುದೋ ಒಂದು ಡ್ರೆಸ್ ಇಷ್ಟಪಟ್ಲು, ಅದು ಇನ್ನು ಡೆಲಿವರಿ ಆಗೋದು 15ರಿಂದ 20 ದಿನ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಕಿದ್ರು. ನಾನು ಅವಳಿಗೆ ಅದನ್ನೇ ಬೈದೆ, ಎಷ್ಟು ಸತಿ ಹೇಳ್ತೀನಿ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅಂದರೆ ಯಾವಾಗಲೂ ಅಷ್ಟೇ ನಂದು ಒಂದು ತೇರಿ ಏನಂತಂದರೆ, ಟೈಮ್ ಇದೆ ಬಿಡು ಅಂತ ಇಗ್ನೋರ್ ಮಾಡಬಾರ್ದು. ಒಂದು ತಿಂಗಳಿದ್ದಾಗಲೇ ನಾವು ಪ್ರಿಪ್ರೇಷನ್ ಅನ್ನೋದು ಮಾಡ್ಕೊಂಡ್ಬಿಟ್ರೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ನಮ್ಗೆ. ಇವಾಗ ಅವಳಿಗೆ ಅದೇ ಪ್ರಾಬ್ಲಮ್ ಆಯಿತು. ಅವಳಿಗೆ ಇಷ್ಟವಾಗಿರೋವಂಥ ಡ್ರೆಸ್ಸು ಬರುತ್ತೆ, 15 ದಿನ ಆಗುತ್ತೆ, ಅಷ್ಟೊತ್ತಿಗೆ ಅವಳು ಬರ್ತಡೇನೇ ಆಗೋಗ್ಬಿಟ್ಟಿರತ್ತೆ. ಸೊ ಅದಕ್ಕೆ ನಾನು ಅವಳಿಗೆ ಹೇಳಿದೆ, ನೀನು ಏನಾದರೂ ಮಾಡ್ಕೊ, ನೀನು ಯಾವ ಥರ ಆದರೂ ರೆಡಿಮೇಡ್ ತೊಗೊಂಡು ಏನಾದರೂ ಮಾಡ್ಕೊ, ಬಟ್ ನಾನು ಪ್ರತಿ ವರ್ಷ ನಿನ್ಗೆ ಯಾವ ಥರ ಸ್ಟಿಚಿಂಗ್ ಮಾಡಿಸ್ತೀನಿ, ನಾನಂತೂ ಒಂದು ಡ್ರೆಸ್ ಸ್ಟಿಚ್ ಮಾಡಿಸ್ತೀನಿ, ಇಷ್ಟ ಇದ್ದರೆ ಅದನ್ನೇ ಹಾಕೋ, ಇಲ್ಲ ಅಂತಂದರೆ ರೆಡಿಮೇಡ್ ಏನಾದ್ರು ತೊಗೊಂಡ್ರೆ ಅದನ್ನು ಹಾಕೋ, ಹೆಂಗಾದರೂ ಓಕೆ, ಬಟ್ ನನ್ನ ಕಡೆಯಿಂದ ಅಂತೂ ಒಂದು ಡ್ರೆಸ್ ನಿನಗೆ ಕಂಪಲ್ಸರಿಯಾಗಿ ನಾನು ರೆಡಿ ಮಾಡಿಸ್ತೀನಿ ಅಂದ್ಬಿಟ್ಟು. ಸೊ ಇದರಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಇದು ನನಗೆ ಒಂಥರ ಕಲರು ಇಷ್ಟ ಆಯಿತು, ಮತ್ತು ನಾನು ಅಂದ್ಕೊಂಡಿರೋ ಡಿಸೈನ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಕ್ವಾಡ್ ಸೆಟ್ ಟೈಪ್ ಸ್ಟಿಚ್ ಮಾಡಿಸ್ತೀನಿ. ಫಸ್ಟ್ ಅಂದ್ಕೊಂಡೆ ಹಂಗೂ ಇದನ್ನು ಪ್ಯಾಂಟಾಗಿ ಮಾಡಿಬಿಟ್ಟು ಇಲ್ಲಿ ಗ್ರೀನ್ ಏನು ಶೇಡ್ ಇದೆ ಇದಕ್ಕೆ ಒಂದು ಕ್ಲಾತ್ ತಂದು ಮಾಡಿಸೋಣ ಅಂತ ಅಂದ್ಬಿಟ್ಟು. ಬಟ್ ರೈಟ್ ನಾವು ನಿಜವಾಗ್ಲೂ ನನಗೆ ಟೈಮು ಇಲ್ಲ, ಇನ್ನೂ ನಾನು ಚಿಕ್ಕಪೇಟೆ ಶಾಪಿಂಗ್ ಇದೆಲ್ಲ ಏನೇನು ಮಾಡ್ಕೋಬೇಕಿದೆ, ಸೊ ಅದನ್ನೇ ಇನ್ನೂ ನಾನು ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಮತ್ತು ಅದು ನನಗೆ ಮತ್ತೆ ಅವಳಿಗೆ ಹೆಂಗೆ ಇವಾಗ ರೆಡಿಮೇಡ್ ತೊಗೊಂಡಿಲ್ವೋ ಸೇಮ್ ಈಗ ನಾನು ಅದೇ ಥರ ಮಾಡಿಬಿಡ್ತೀನೇನೋ. ಸೊ ಸ್ಟಿಚ್ ಮಾಡಿಸೋಣ, ಬೇಕಾದರೆ ನೆಕ್ಸ್ಟ್ ಇನ್ನೊಂದು ಸತಿಗೆ ಈ ಕಲರಲ್ಲಿ ಇನ್ನೊಂದು ಪೀಸ್ ತಂದುಬಿಟ್ಟು, ಈಗ ನಾನು ಅಂದ್ಕೊಂಡಿರೋದು ಪ್ಯಾಂಟು ಮತ್ತು ಟಾಪ್ ಟೈಪ್ ಅಂದ್ಕೊಂಡಿದ್ದೀನಿ. ಸೊ ಟಾಪ್ನ ಮಾಡಿಸೋಣ, ಅವಾಗ 2 in 1 ಹಾಕ್ಕೊಬೋದು ಮಕ್ಕಳು. ಈಗ ಇದರಲ್ಲಿ ಟಾಪ್ ಸ್ಟಿಚ್ ಮಾಡಿಸಿದ್ರೆ ಅದನ್ನು ಬೇಕಾದರೆ ಅವರು ಜೀನ್ಸ್ ಮೇಲೂ ಹಾಕ್ಕೋಬೋದು, ಆ ಥರನೇ ಮಾಡಿಸ್ತಾ ಇದ್ದೀನಿ. ಮತ್ತು ಈ ಗ್ರೀನ್ ಕಲರ್ ಏನಾದರೂ ತಂದು ಮಾಡಿಸಿದ್ರೆ ಈ ಡ್ರೆಸ್ಗೂ ಹಾಕ್ಕೋಬೋದು, ಮತ್ತು ಅದನ್ನು ಜೀನ್ಸ್ಗೂ ಲೈಕ್ ಅವ್ರು ಯಾವ ಥರ ಬೇಕೋ ಆ ಥರ ಸ್ಟೈಲ್ ಮಾಡ್ಕೋಬೋದು. ಸೊ ಆ ಥರ ಪ್ಲ್ಯಾನ್ ಮಾಡಿದ್ದೀನಿ. ಇನ್ನು ಇದರಲ್ಲೂ ಅಷ್ಟೇ, ಇದಕ್ಕೆ ಮಾತ್ರ ಬ್ಲ್ಯಾಕ್ ಕಲರ್ ಪೀಸ್ ತರ್ತೀನಿ ಒಂದು, ಅದರಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ 3 ಸ್ಟಿಚಿಂಗ್ ಕೊಡಬೇಕು ಅಂತ ಅಂದ್ಬಿಟ್ಟು. ಮತ್ತು ಇದೂ ಪೀಸ್ ಅವಾಗೆಲ್ಲ ನಾನು ತೋರಿಸಿದೆ, ಇದು ನಾನು ಕ್ವಾಡ್ ಸೆಟ್ ನಾನು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ. ರೈಟ್ ನಾವು ಈಗ ಈ 3 ಪೀಸಸ್ನು ಕೊಟ್ಟು ಬರ್ತೀನಿ ಅವ್ರಿಗೆ ಸ್ಟಿಚಿಂಗ್ಗೆ ಅಂತ ಹೇಳಿ ಮಾಡಲಿ. ಇನ್ನೂ ಹಬ್ಬಕ್ಕೆ ಆ್ಯಕ್ಚುಲಿ 3 ಸೀರೆ ಓಕೆ ಆಗಿಬಿಟ್ಟಿದೆ ಮಕ್ಕಳದು. ಒಂದು ಈವ್ನಿಂಗ್ ಹಾಕ್ಕೊಳ್ಳೋಕ್ಕೆ 1 ಸೀರೆ, ಡೇ ಹಾಕ್ಕೊಳ್ಳೋಕೆ 2 ಸೀರೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಬಟ್ ಈವ್ನಿಂಗ್ ಹಾಕ್ಕೊಳ್ಳೋಕೆ ಇನ್ನೊಬ್ಬರಿಗೆ ಸೀರೆ ಬೇಕು, ಅಂದರೆ ನಾನು ಅಂದ್ಕೊಳ್ಳೋ ಡಿಸೈನ್ಗೆ ನನಗೆ ಆ ಥರ ಸೀರೆ ಸಿಗಬೇಕು. ಸೊ ಈಗ ಹಬ್ಬ ಅಲ್ವಾ, ನನಗೆ ಎವ್ರಿ ಡೇ ಸ್ಟಾಕ್ ಬರ್ತಿದೆ ಆರ್ನಿ ಕಲೆಕ್ಷನ್ಗೆ. ಸೊ ನನಗೆ ಇಷ್ಟ ಆಗಿರೋವಂಥ ಆ ಡ್ರೆಸ್ಗೆ ಮ್ಯಾಚ್ ಆಗೋವಂಥದ್ದು ಯಾವುದಾದ್ರೂ ಸ್ಯಾರಿ ಬಂದರೆ ಆ ಕಲೆಕ್ಷನಲ್ಲಿ, ಆವಾಗ ಅದನ್ನು ತೆಗ್ದಿಡೋಣ ಅಂತ ಹೇಳಿ ಅದು ಒಟ್ಟಿಗೆ 4 ಸೀರೆ ಒಟ್ಟಿಗೆ ವಿಡಿಯೋ ಮಾಡ್ತೀನಿ. ಸುಮ್ಮನೆ ಇದೊಂದು ತೊಗೊಂಡೆ ಅದೊಂದು ತೊಗೊಂಡೆ ಕಂಟೆಂಟ್ ಸಿಗುತ್ತೆ ಅಂದ್ಬಿಟ್ಟು ಪ್ರತಿ ವಿಡಿಯೋದಲ್ಲೂ ಮಾಡೋದು ಬೇಡ ಅಂತ ಹೇಳಿ ಅದು ಒಟ್ಟಿಗೆ ನಾನು ಮಾಡ್ತೀನಿ 4 ಸೀರೆದು. ಇನ್ನು ನಂದು ಅಷ್ಟೇ, ನನಗೂ ಆಲ್ರೆಡಿ 2 ಸೀರೆ, ನಾನು ಟೋಟಲ್ 4 ಸೀರೆ ಹಬ್ಬಕ್ಕೆ ಅಂತ ಮಾಡ್ತಾ ಇರೋದು. 2 ಓಕೆ ಆಗಿದೆ, ಇನ್ನೂ 1-2 ಅದೂ ಹಾಗೇನೆ ಹುಡುಕ್ತಾ ಇದ್ದೀನಿ, ಇನ್ನೂ ನನಗೂ ಅದು ಸೆಟ್ ಆಗ್ತಾ ಇಲ್ಲ. ಸರಿ, ಅವೆಲ್ಲ ಸಿಕ್ಕಿದಾಗ ಒಟ್ಟೊಟ್ಟಿಗೆ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಅಂದರೆ ಮಕ್ಕಳದು ಸಪ್ರೇಟಾಗಿ ಮಾಡ್ತೀನಿ, ನಾನು ತೊಗೊಂಡಿರೋದೇ ಸಪ್ರೇಟಾಗಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಆ ಥರ ಇದೆ. ಮತ್ತು ಈ ಡ್ರೆಸ್ಸು ಅಷ್ಟೇ ರೆಡಿ ಆದಮೇಲೆ ಖಂಡಿತ ನಾನು ಶೂಟ್ ಮಾಡೇ ಮಾಡ್ತೀನಿ. ಇವಾಗ ಹಂಗೆ ಮಿನಿ ವ್ಲಾಗಿಗೂ ಒಂದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ಲಾಂಗ್ ವಿಡಿಯೋದಲ್ಲಿ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಮಿನಿ ವ್ಲಾಗಲ್ಲಾದರೂ, ಇನ್ನು ಅವಳು ಬರ್ತಡೇ ಟೈಮಲ್ಲಿ ಅವಳು ಹಾಕ್ಕೊಂಡಾಗ್ಲಾದರೂ ನಾನು ಖಂಡಿತ ಡ್ರೆಸ್ನ ಯಾವ ಥರ ಸ್ಟಿಚ್ ಮಾಡಿಸ್ದೆ ಅನ್ನೋದು ನಾನು ಶೇರ್ ಮಾಡ್ತೀನಿ. ಮತ್ತು ಕೆಲವರು ಈಗಲೂ ನನಗೆ ಅಲ್ಲೊಂದು ಇಲ್ಲೊಂದು ಕಮೆಂಟ್ ಬರ್ತಾನೆ ಇರುತ್ತೆ,
ಯೂಸ್ಲೆಸ್ಸು, ಇದು ಅವಶ್ಯಕತೆ ಇಲ್ಲ ಏನಕ್ಕೆ ಅಂತ ಹೇಳಿ. ಮೇ ಬಿ ಅವ್ರಿಗೆ ಯೂಸ್ಲೆಸ್ ಇರ್ಬೋದು, ಆದರೆ ನನ್ನಂಥ ತಾಯಂದಿರು ಯಾರೆಲ್ಲ ಇದ್ದಾರೆ ಹೆಣ್ಮಕ್ಳು ಇರೋರು ಅವ್ರಿಗೆ ನಿಜವಾಗ್ಲೂ ಯೂಸ್ಫುಲ್ ಆಗತ್ತೆ. ಬಿಕಾಸ್ ಅವ್ರಿಗೂ ಒಂದು ಐಡಿಯಾ ಬರುತ್ತೆ, ಈ ಥರ ಒಂದು ಸ್ಕ್ರ್ಯಾಚಲ್ಲಿ ಇರೋವಂಥ ಒಂದು ಪೀಸನ್ನು ನಾವು ಯಾವ ರೀತಿ ಬ್ಯೂಟಿಫುಲ್ ಆಗಿ ಒಂದು ಡ್ರೆಸ್ನ ರೆಡಿ ಮಾಡಿಸ್ಬೋದು ಅನ್ನೋದು ಒಂದು ಐಡಿಯಾ ಅನ್ನೋದು ಬರುತ್ತೆ. ಸೊ ಅಟ್ಲೀಸ್ಟ್ 100 ಜನಕ್ಕೆ ಹೆಲ್ಪ್ಫುಲ್ ಆಗಲಿ ಬಿಡಿ. ನನ್ನ ವಿಡಿಯೋ ಎಷ್ಟೋ ನೋಡ್ತಾರೆ ಅಲ್ವಾ, ಅದರಲ್ಲೂ 100 ಜನಕ್ಕೆ ಹೆಲ್ಪ್ಫುಲ್ ಆಗತ್ತಾ ಸಾಕು ನನಗೆ ಅಷ್ಟೇ. ನಾನು ವಿಡಿಯೋ ನೋಡೋರಿಗೆಲ್ಲ ಹೆಲ್ಪ್ಫುಲ್ ಆಗಿಬಿಡ್ಬೇಕು ಅಂತ ಖಂಡಿತ ಇಲ್ಲ. ಒಂದು 100 ಜನಕ್ಕೆ ಇಲ್ಲ, ಅದರಲ್ಲಿ ಒಂದು 10 ಜನ ಸ್ಟಿಚ್ ಮಾಡಿಸ್ತಾರ. ಮತ್ತು ಇನ್ನೊಂದು ಏನಂದರೆ, ನನಗೆ ಅರ್ನಿ ಕಲೆಕ್ಷನ್ ಫೋನ್ಗೆ ಸಿಕ್ಕಾಪಟ್ಟೆ ಫೋಟೋಸ್ ಹಾಕ್ತಾರೆ. ಮ್ಯಾಮ್ ನಾವು ನಿಮ್ಮ ಮಗಳದು ಡ್ರೆಸ್ ನೋಡಿ ನಮ್ಮ ಮಗಳಿಗೂ ಸ್ಟಿಚ್ ಮಾಡಿಸಿದ್ವಿ ಅಂತ. ಕೆಲವ್ರಂತೂ ಸೇಮ್ ಅದೇ ಥರ ಸ್ಯಾರೀಸ್ನ ತೊಗೊಂಡು ಆ ಸ್ಯಾರೀಸಲ್ಲೇ ಸ್ಟಿಚ್ ಮಾಡಿ ಸೇಮ್ ಕಳಿಸ್ತಾರೆ. ನಿಜವಾಗ್ಲೂ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಮತ್ತು ಮಕ್ಕಳಿಗೂ ಅಷ್ಟೇ, ಅವರು ಒಬ್ರು ಯಾರೋ ನನಗೆ ಹೇಳ್ತಾ ಇದ್ರು, ಮ್ಯಾಮ್ ಸೇಮ್ ನಿಮ್ಮ ಮಗಳ ಥರನೇ ನನ್ನ ಮಗಳಿಗೂ ಸ್ಕಿನ್ ಎಲ್ಲ ರ್ಯಾಷಸ್ ಆಗ್ತಾ ಇತ್ತು. ಈಗ ನಾನು ವಿಡಿಯೋಸ್ನ ನೋಡೋಕೆ ಸ್ಟಾರ್ಟ್ ಮಾಡಿದಾಗಿಂದ ಸ್ಟಿಚಿಂಗ್ ಮಾಡಿಸೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ. ಈಗ ನನ್ನ ಮಗಳು ತುಂಬ ಕಂಫರ್ಟಬಲ್ ಆಗಿರುತ್ತೆ ಬಟ್ಟೆ, ಮತ್ತು ಅವಳಿಗೆ ರ್ಯಾಷಸ್ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ. ಈಗ ನಮಗೂ ಒಂದು ಐಡಿಯಾ ಬರ್ತಿದೆ ಯಾವ್ಯಾವ ಥರ ಕ್ಲಾತ್ ಮಾಡ್ಬೋದು ಅಂತ. ಬಟ್ ನನ್ಗೆ ಹುಡ್ಕಕ್ಕೆ ಬರೋದಿಲ್ಲ. ಸೊ ನೀವು ಏನು ಸ್ಟಿಚ್ ಮಾಡಿಸಿರ್ತೀರ, ನಾನು ನಿಮ್ಮ ಹತ್ರನೇ ಸ್ಯಾರಿ ಪರ್ಚೇಸ್ ಮಾಡಿ ಸೇಮ್ ಅದನ್ನೇ ಮಾಡ್ತಾ ಇದ್ದೀನಿ, ಡಿಟ್ಟೋ ಮಾಡಿಸ್ತಾ ಇದ್ದೀನಿ. ನನಗೂ ಒಳ್ಳೆ ಟೈಲರ್ ಸಿಕ್ಕಿದ್ದಾರೆ ಮ್ಯಾಮ್ ಅಂತ ಅಂದ್ಬಿಟ್ಟು ಅದೆಲ್ಲ ಕೇಳಿದಾಗ ಖುಷಿ ಆಗುತ್ತೆ. ಸೊ ನಾನು ಅಂಥವ್ರಿಗೆ ಈ ವಿಡಿಯೋಸನ್ನು ಮಾಡ್ತಿದ್ದೀನಿ ಅಷ್ಟೇ. ಎಲ್ಲರೂ ಮಾಡಿಸ್ಬೇಕು, ಎಲ್ಲರಿಗೂ ಇದು ಯೂಸ್ಫುಲ್ ಆಗುತ್ತೆ ಅಂತ ಖಂಡಿತ ನಾನು ಹೇಳಲ್ಲ. ಸೊ ನಮ್ಮ ವಿಡಿಯೋಸ್ ನೋಡೋದ್ರಲ್ಲಿ ಒಂದು 20,000 30,000 ವ್ಯೂಸ್ ಬರೋ ಜಾಗದಲ್ಲಿ ಒಂದು 100 ಜನಕ್ಕೆ ಅದು ಇಷ್ಟ ಆಗಲಿ, ಒಂದು 10 ಜನ ಅದರಿಂದ ಸ್ಟಿಚ್ ಮಾಡಿಸ್ಕೊಂಡ್ರು ನನಗೆ ಅಷ್ಟೇ ಸಾಕು, ಅಷ್ಟೇ ಇರೋದು. ಸೊ ಆಗಲೇ ಹೇಳ್ದಂಗೆ ಇದು ರೆಡಿ ಆದಮೇಲೆ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ ಹೇಳಿ. ಸ್ಟಿಚಿಂಗ್ ಎಲ್ಲ ಕೊಟ್ಬಿಟ್ಟು ಬಂದೆ ಹೋಗಿ. ಹಾಗೆ ಇನ್ನು ಇವತ್ತು ಮಕ್ಕಳದು ಡ್ಯಾನ್ಸ್ ಪ್ರೋಗ್ರಾಮ್ ಬೇರೆ ಇತ್ತು. ಸೊ ಹನಿ ಎಲ್ಲ ರೆಡಿ ಆಗ್ತಾ ಇದ್ಲು. ಅವಳಿಗೆ ಏನೇನು ಬೇಕು ಎಲ್ಲ ಪ್ಯಾಕಿಂಗ್ ಮಾಡ್ಕೋತಾ ಇದ್ಲು. ಸ್ವಲ್ಪ ಜಾಸ್ತಿನೇ ಪ್ಯಾಕಿಂಗ್. ಏನಕ್ಕೆ ಅಂತ ಅಂದರೆ ಪಾವನಿ ಕಾಲೇಜ್ಗೆ ಹೋಗಿದ್ದಾಳೆ. ಅವಳು ಕಾಲೇಜಿಂದ ಡೈರೆಕ್ಟ್ ಆಡಿಟೋರಿಯಮ್ಗೆ ಬರ್ತಾಳೆ. ಈವ್ನಿಂಗ್ ಇರೋದು ಆ್ಯಕ್ಚುಲಿ ಅವ್ರದ್ದು ಪ್ರೋಗ್ರಾಮು. ಹಾಗಾಗಿ ಅವಳಿಗೆ ಮನೆಗೆ ಬಂದು ಮತ್ತೆ ಹೋಗೋದು ಲೇಟಾಗಿ ಹೋಗ್ಬಿಡತ್ತೆ. ಸೊ ನಾನು ಕಾಲೇಜಿಂದ ಡೈರೆಕ್ಟ್ ಅಲ್ಲಿಗೆ ಬರ್ತೀನಮ್ಮ, ನೀವೆಲ್ಲ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಬಂದುಬಿಡಿ ಅಂತೇಳಿ. ಅಂದರೆ ಅವಳಿಗೆ ಏನೇನು ಬೇಕೋ ಅವಳೆಲ್ಲ ಎತ್ತಿಟ್ಟು ಹೋಗ್ಬಿಟ್ಟಿದ್ಲು. ಸೊ ಹನಿನೇ ಅದನ್ನೆಲ್ಲಾನು ಪ್ಯಾಕ್ ಮಾಡ್ಕೊತಿದ್ದಾಳೆ. ಅಂದರೆ ಅವಳೇ ಮಾಡಿ ಇಟ್ಟಿದ್ದಾಳೆ, ನಾನೇನೋ ಮಾಡಿಲ್ಲ. ಸೊ ಚಿಕ್ಕವರಿದ್ದಾಗ ಎಲ್ಲ ಮಾಡ್ಕೊಡ್ತಿದ್ದೆ. ಇವಾಗ ಏನು ನನ್ನ ಪಾಪ ನನ್ನ ಮೇಲೆ ಏನು ಅದಕ್ಕೆಲ್ಲ ಡಿಪೆಂಡ್ ಆಗಲ್ಲ, ಮಾಡ್ಕೊಂಡ್ಬಿಡ್ತಾರೆ ಮಕ್ಕಳು. ಆಮೇಲೆ ಒಂದು ಡ್ರೆಸ್ಸು ಹನಿ ಮನೇಲೆ ಹಾಕ್ಕೊಂಡು ಹೋಗ್ಬಿಡ್ತೀನಮ್ಮ. ಮತ್ತು ಅಲ್ಲೋಗಿ ನಾನು ಮೇಕಪ್ಪು ಮತ್ತು ಹೇರ್ ಸ್ಟೈಲು ಬ್ಯಾಲೆನ್ಸ್ ಏನಿರುತ್ತೆ ಅದು ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಅವಳು ಡ್ರೆಸ್ಸನ್ನು ಹಾಕ್ಕೊಂಡಿದ್ಲು. ಮತ್ತು ಮೇಲ್ಗಡೆ ಬನ್ನು ಅವಳೇ ಹಾಕಿದ್ದಾಳೆ, ನಾನು ಏನೂ ಹಾಕಿಲ್ಲ ನಿಜವಾಗ್ಲೂ. ನನ್ನ ಮಕ್ಳಿಗೆ ಇವಾಗ ನಾನು ಏನೂ ಮಾಡಲ್ಲ. ಅಂದರೆ ಜಡೆ ಏನಾದರೂ ಹಾಕಬೇಕು ಅಂದಾಗ ಬರ್ತಾರೆ, ಹಾಕ್ಕೊಡ್ತೀನಿ. ಬರೀ ಬನ್ ಹಾಕ್ಕೊಳ್ಳೋದು ಅಂದರೆ ಅವರಿಬ್ಬರೇ ಹಾಕ್ಕೊಂಡ್ಬಿಡ್ತಾರೆ, ನನ್ನ ಮೇಲೆ ಡಿಪೆಂಡ್ ಆಗೋದಿಲ್ಲ. ಸೊ ಅವಳು ಎಲ್ಲ ರೆಡಿ ಆಗ್ತಾ ಇದ್ಲು. ಇನ್ನು ಪ್ರೋಗ್ರಾಮ್ ಇದ್ದಿದ್ದು ಟೌನ್ ಹಾಲಲ್ಲಿ ಇದ್ದಿದ್ದು. ಸೊ ಅಲ್ಲಿಗೆ ಹೋಗಬೇಕಿತ್ತು. ಹಾಗಾಗಿ ಅಮ್ಮ ಅಂದರೆ ಇವರು ಮೇಕಪ್ಪು ಎಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮ್ ಹಿಡಿಯುತ್ತೆ. ಈವ್ನಿಂಗ್ 5 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು. ಸೊ ನೀವೇನಕ್ಕೆ ಬರ್ತೀರಾ, ನಾನು ಆಟೋದಲ್ಲಿ ಹೋಗ್ತೀನಿ, ಪಾವನಿನೂ ಅಲ್ಲಿಗೆ ಬರ್ತಾಳೆ, ನಾವೆಲ್ಲ ರೆಡಿ ಆದಮೇಲೆ 5 ಗಂಟೆಗೆ ಆರಾಮಾಗಿ ಬನ್ನಿ ನೀವು ಅಂತ ಅಂದ್ಬಿಟ್ಟು ಹೇಳಿದ್ರು. ಬಟ್ ಅದು ನಿಜಾನೇ. ಯಾಕಂದರೆ ಇವರು ಮೇಕಪ್ ಮಾಡ್ಕೊತಿದ್ದಾಗ ನಾವು ಅಲ್ಲಿ ಇವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಆ ಡ್ರೆಸ್ಸಿಂಗ್ ರೂಮ್ ಹೇಗಿರುತ್ತೆ ಅಂದರೆ ಪಾಪ ನಮ್ಮ ಮಕ್ಕಳೇ ಎಲ್ಲ, ಬೇರೆ ಎಲ್ಲ ಮಕ್ಕಳು ಇರ್ತಾರೆ. ನಾವು ಪೇರೆಂಟ್ಸು ಹೋಗ್ಬಿಟ್ಟು ಅಲ್ಲಿ ಇದ್ಬಿಟ್ರೆ ಅವ್ರಿಗೆ ಕೈ ಕಾಲೇ ಆಡೋದಿಲ್ಲ, ಸುಮ್ಮನೆ ಅಲ್ಲಿ ಕಂಜೆಸ್ಟೇಬಲ್ ಆಗೋಗ್ಬಿಡತ್ತೆ. ಇಲ್ಲಾಂದರೆ ಸುಮ್ಮನೆ ಹೋಗಿ ನಾವಲ್ಲಿ 1-2 ಅವರ್ಸ್ ಮುಂಚೆನೇ ಹೋಗಿ ಸುಮ್ಮನೆ ಕೂತಿರ್ಬೇಕು. ಸೊ ಇವರು ಅದನ್ನೇ ಹೇಳ್ತಾರೆ, ಇವರು ಟೀಚರ್ಸು, ಏನಕ್ಕೆ ಅಷ್ಟು ಬೇಗ ಬಂದು ಕೂತ್ಕೋತೀರಾ, ಆರಾಮಾಗಿ 5 o'clock ಬನ್ನಿ ಅಂತ ಹೇಳಿ. ಆ ಚಿಕ್ಕ ಮಕ್ಕಳಿಗಾದರೆ ಅವ್ರ ಪೇರೆಂಟ್ಸ್ ಬೇಕಿರ್ತಾರೆ. ಬಟ್ ನಮ್ಮ ಮಕ್ಕಳಿಗೆ ಏನು ಅವಶ್ಯಕತೆ ಏನೂ ಇರೋದಿಲ್ಲ. ಅವರೇ ಮೇಕಪ್ ಎಲ್ಲ ಕಂಪ್ಲೀಟಾಗಿ ಅವರೇ ಮಾಡ್ಕೋತಾರೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೋತಾರೆ ಅಂತ ಅಂದರೆ ಮಕ್ಕಳು. ನನಗೆ ಒಂದೊಂದ್ಸತಿ ಅನ್ನಿಸ್ತಾ ಇರುತ್ತೆ, ಇವ್ರು ನನ್ನ ಮಕ್ಕಳೇನಾ ಅಂತ ಹೇಳಿ. ಹೆಣ್ಮಕ್ಳು ಎಷ್ಟು ಬೇಗ ಎಲ್ಲ ಕಲ್ತು ಬಿಡ್ತಾರಪ್ಪ ಅಂತ ಹೇಳಿ ಅನ್ನಿಸ್ತಾ ಇರತ್ತೆ. ಹಂಗೂ ಅವ್ರ ಪಪ್ಪ ಹೇಳ್ತಾ ಇದ್ರು, ಡ್ರಾಪ್ ಮಾಡಿ ಬರಲ್ಲ ಮಗಳೇ ಅಂತ ಹೇಳಿ. ಅವಳು ಏನಕ್ಕೆ ಪಪ್ಪ, ಟೌನ್ ಹಾಲು ಸುಮ್ಮನೆ ಇಲ್ಲಿಂದ ನೀವು ಅಲ್ಲಿವರೆಗೂ ಬಂದು ಮತ್ತೆ ರಿಟರ್ನ್ ಬರೋ ಬದಲು ಪರವಾಗಿಲ್ಲ ಬಿಡಿ, ನಾನು ಬರೋ ರ್ಯಾಪಿಡೋ ಯಾವುದೋ ಒಂದು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು. ಸರಿಮ್ಮ ಅಂತ ಹೇಳಿ ನಾವು ಎಲ್ಲ ಅವಳನ್ನ ಪ್ಯಾಕ್ ಮಾಡಿ ಎಲ್ಲ ಆಟೋ ಹತ್ತಿಸ್ಬಿಟ್ಟು ಆಮೇಲೆ 5 o'clock ಹಂಗೆ ನಾವು ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೇಳಿ ಆ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ.
ಅದೇ ಗಾಡೀಲಿ ಹೋಗೋಕ್ಕಾಗಲ್ಲ, ಲಗೇಜ್ ಜಾಸ್ತಿ. ಆಟೋ ಬುಕ್ ಮಾಡ್ಕೊತಾವಳೆ. ಏನ್ ಲಗೇಜ್ ಜಾಸ್ತಿ ಇಟ್ಕೊಂತವ್ರೆ? ಇವ್ರದ್ದು 2 ಟೈಮ್ಸ್ ಅಲ್ವಾ ಅವರ. ಮತ್ತೆ ಪಾವನಿದು ಫುಲ್ ಕಾಸ್ಟ್ಯೂಮು, ಜ್ಯುವೆಲ್ಸು ಎಲ್ಲ ಬೇಕಲ್ವಾ. ಕಾಸ್ಟ್ಯೂಮ್ ಚೇಂಜ್ ಆಗುತ್ತೆ ಅವ್ರದ್ದು? ಹ್ಞೂ, ಕಾಸ್ಟ್ಯೂಮು ಚೇಂಜ್ ಆಗುತ್ತೆ ಎಲ್ಲ ಇದು. ಹಾಂ, ಓಲಾ ಉಂಡಲ್ಲ. ಸರಿ ಬರ, ಅವಳೇನೋ ಓಲಾ ಬುಕ್ ಮಾಡ್ಬೇಕಂತೆ. ಮಾಡ್ತೀನಿ ರೀ ಅವಳು. ఎంజేపుకు రావాలా మేము? 5కి స్టార్ట్ అవుతుంది మా పప్ప ముగించిన తక్షణ నువ్వు రెడీగా ఉండు. నువ్వు రెడీ అయిపో. నేను దానికే అని 10 సీర్లు వీడియోనే వేయలే. అది రాకపోతే అమ్మ ఇంకా యాల్ కావాలా అనేసి నేను వీడియోనే వేయలే. నేను చెప్తాలేదా, పార్కింగ్ ఉంది ಪಪ್ಪ. ರೀ ಅಲ್ಲ ರೀ, ಅವಳು ಒಳಗಡೆ ಹೋಗಿರ್ತಾಳ, ಅವಳಿಗೆ ಹೆಂಗ್ರಿ ಗೊತ್ತು, ಅವೆಲ್ಲ ಚೆಕ್ ಮಾಡ್ಕೊಂಡಿರ್ತಾಳ. ಅಂತೂ ಹೋಗೋಕ್ಕಿಂತ ಮುಂಚೆ ಸಾರಿ ಹೇಳ್ಬಿಟ್ಟು ಹೋಗ್ತಾ ಇದ್ಲು. ಪಪ್ಪ ಕರೆಕ್ಟಾಗಿ ಬನ್ನಿ, ಪಾರ್ಕಿಂಗ್ ಸಿಗಲ್ಲ ನಿಮಗೆ ಕಾರ್ಗೆ ಅಂತ ಹೇಳಿ. ಅವ್ರ ಪಪ್ಪನೂ ಓಕೆ ಅಂತ. ಏನಂದರೆ ಇವರು ಹೊರ್ಗಡೆ ಏನಾದರೂ ಕೆಲಸದ ಮೇಲೆ ಹೋಗ್ಬಿಟ್ರೆ ಮರ್ತೇ ಹೋಗ್ಬಿಡ್ತಾರೆ ಮನೇಲಿ ಈ ಥರ ಹೇಳಿದ್ದೆ ಅಂತ ಅಂದ್ಬಿಟ್ಟು, ನಾನು ಇವ್ರು ಬರಲಿಲ್ಲ ಅಂತಂದರೆ ಆರಾಮಾಗಿ ಆಟೋ ಮಾಡ್ಕೊಂಡು ಹೊರಟ್ಬಿಡೋಣ, ನನ್ನ ಮಕ್ಕಳ ಡ್ಯಾನ್ಸ್ ಪ್ರೋಗ್ರಾಮ್ ನಾನು ಮಿಸ್ ಮಾಡೋದು ಬೇಡ ಅಂದ್ಕೊಂಡೆ. ಬಟ್ ಏನಂದರೆ ಇವರು ಅಷ್ಟೇ ಮಿಸ್ ಮಾಡಲ್ಲ, ಎಷ್ಟೇ ಬ್ಯುಸಿ ಇದ್ರೂ ಮಕ್ಕಳು ಡ್ಯಾನ್ಸ್ ಮಾಡೋದು ನೋಡೋದು ಅಂದರೆ ಇವ್ರಿಗೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಹಾಗಾಗಿ ಇನ್ ಟೈಮ್ ಬಂದರು. ನಾನು ಅದನ್ನೇ ರೇಗಿಸ್ತಾ ಇದ್ದೆ ಕಾರಲ್ಲಿ ಹೋಗ್ಬೇಕಾದ್ರೆ, ನೀವು ಬಂದಿಲ್ಲ ಅಂದರೆ ನಾನು ಇನ್ನೊಂದು 2 ನಿಮಿಷಕ್ಕೆ ಊಬರ್ ಬುಕ್ ಮಾಡಿಬಿಡ್ತಾ ಇದ್ದೆ, ನೀವು ಬಂದ್ರಿ ಅಂತ ಹೇಳಿ. ಅವರು ಅದು ಅಂತ ಇದ್ರು, ಧೈರ್ಯ ಬಂದ್ಬಿಟ್ಟಿದೆ ಕಣೆ ನಿನಗೆ ಜಾಸ್ತಿ, ಎಲ್ಲಾದರೂ ಹೋಗ್ಲಿ ಬಿಟ್ಟು ಹೋಗ್ತೀನಿ ಅಂತ ಹೊರಟು ಬಿಡ್ತೀಯ, ನನ್ನ ಕಾಯೋದೇ ಇಲ್ಲ ನೀನು ಇವಾಗ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಅದಕ್ಕೆ ನಾನು ಅಂದೆ, ಲೈಫ್ ಹೆಂಗೆ ಬರುತ್ತೆ ಹಂಗೆ ಹೋಗ್ತಾ ಇರಬೇಕಪ್ಪ, ನಿಮ್ಗೆ ಯಾಕೆ ಡಿಸ್ಟರ್ಬೆನ್ಸು, ನಿಮ್ಮ ಕೆಲಸ ನೀವು ಮಾಡ್ಕೊಂಡಿದ್ಬಿಡಿ, ನಾನು ಹೆಂಗೋ ಮಾಡ್ಕೋತೀನಿ ಅಂತ ಹೇಳಿ ಅದನ್ನೇ ಸ್ವಲ್ಪ ಗಂಡ ಹೆಂಡತಿ ಟೀಸ್ ಮಾಡ್ಕೊಂಡು ಹೋದ್ವಿ. ಇನ್ನು ಟೌನ್ ಹಾಲಲ್ಲಿ ಇದ್ದಿದ್ದು ಫಂಕ್ಷನ್ನು, ಹೋಗಿದ ತಕ್ಷಣ ಅಲ್ಲಿ ಈ ಥರ ಬ್ಯಾನರ್ಸ್ ಎಲ್ಲ ಹಾಕಿದ್ರು. ಅಲ್ಲಿ ಹನಿದು ಪಾವನಿದು ಸಹ ಒಂದು ಫೋಟೋ ಎಲ್ಲ ಹಾಕಿದ್ರು. ನೋಡೋಕೆ ನಿಜವಾಗ್ಲೂ ಒಂಥರ ಖುಷಿ ಆಗುತ್ತೆ ಅಲ್ವಾ, ನಮ್ಮ ಮಕ್ಕಳದ್ದು. ಅಂದರೆ ನನಗೆ ಅಂತಲ್ಲ, ಯಾವುದೇ ತಾಯಿ ಆಗಲಿ ತಂದೆ ಆಗಲಿ ಈ ಥರ ಮಕ್ಕಳನ್ನ ನೋಡಿದಾಗ ಖುಷಿ ಅಂತ ಖಂಡಿತ ಆಗತ್ತೆ. ಇನ್ನು ಈಗಲೂ ಸುಮಾರು ಜನ ಅವರಿಬ್ಬರು ಡ್ಯಾನ್ಸ್ ಬಗ್ಗೆ ಕೇಳ್ತಾನೆ ಇರ್ತೀರಾ. ನಾನು ತುಂಬ ಸತಿ ಹೇಳಿದ್ದೀನಿ ಡೀಟೇಲ್ಸು, ಬಟ್ ಮೇ ಬಿ ಹೊಸ್ದಾಗಿ ವಿಡಿಯೋಸ್ ನೋಡೋರಿಗೆ ಗೊತ್ತಿರಲ್ಲ ಅನ್ಕೋತೀನಿ. ಇನ್ನು ಅವರಿಬ್ಬರು ಹೋಗ್ತಾ ಇರೋದು ಸಾಧನಾ ಸಂಗಮ ಡ್ಯಾನ್ಸ್ ಸೆಂಟರ್ ಅಂತ ಹೇಳಿ ಬಸವೇಶ್ವರ ನಗರಲ್ಲಿ ಇದೆ. ಆಗ್ಲೇ ಪಾವನಿ ಬಂದು ಅವಳಿಗೆ 7 ವರ್ಷ ಇದ್ದಾಗ ಏಜಲ್ಲಿ, ಅಂದ್ರೆ ಅವಳು 2nd ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಅವಳನ್ನ ಸೇರಿಸಿದ್ದು. ಬಟ್ ಆ ಟೈಮಲ್ಲಿ ಅವಳು 1 ವರ್ಷ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ಲು, ಅಷ್ಟು ಇಂಟ್ರೆಸ್ಟ್ ಆಗಿ ಹೋಗ್ಲಿಲ್ಲ, ಸುಮ್ಮನೆ ಫೀಸ್ ಕಟ್ಟಿದ್ದೀನಿ ಅಂತ ಹೇಳ್ಬೋದು. ಆಮೇಲೆ ಈ ಥರ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಇದ್ದಾಗ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅವಳನ್ನ, ಒಂದೇ ಒಂದು ಪ್ರೋಗ್ರಾಮ್ಗೆ ಹಾಕ್ಕೊಳ್ಳಿ ನೀವು ಅಂತ ಹೇಳಿ. ಸೊ ಆಮೇಲೆ ಅವರು ಹಾಕ್ಕೊಂಡಿದ್ರು. ಸೊ ಯಾವಾಗ ಅವಳು ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡೋದ್ಲು, ಅವಾಗ ನಮ್ಮ ಪಾವನಿ ಕಂಪ್ಲೀಟಾಗಿ ಡ್ಯಾನ್ಸ್ಗೆ ಇದಾಗೋಗ್ಬಿಟ್ಲು. ಅಂದರೆ ಅವಳು ಅವತ್ತು ಸ್ಟಾರ್ಟ್ ಮಾಡಿದ್ದು ಇದುವರೆಗೂ ನಾನ್ ಸ್ಟಾಪ್ ಆಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ ಹೇಳ್ಬೋದು. ಸೊ ಅವಳಿಗೆ ಅಷ್ಟು ಇಂಟ್ರೆಸ್ಟ್ ಬಂದ್ಬಿಡ್ತು. ಅದಾದಮೇಲೆ ಇನ್ನು ಹನಿನ ಬಂದು ಅವಳು 6 ವರ್ಷ ಇದ್ದಾಗಲೇ ನಾನು ಹಾಕಿದ್ದೆ. ಬಟ್ ಅವಾಗ ಅವಳಿಗೆ ಪಾಪ ಟೈಮಿಂಗ್ಸ್ ಸೆಟ್ ಆಗಲಿಲ್ಲ, ಈ ಒಂದು ಕ್ಲಾಸ್ಗೆ ಹಾಕಿರಲಿಲ್ಲ, ಬೇರೆದಕ್ಕೆ ಹಾಕಿದ್ದೆ. ಫಸ್ಟು ನಾನು ಹನಿನೇ ಹಾಕಿದ್ದಿದ್ದು. ಅವಾಗ ಪಾವನಿ ಇನ್ನೂ 1 ವರ್ಷ ಮಗು ಇದ್ದಾಗಲೇ, ಹನಿಗೆ 6 ವರ್ಷ ಆಯಿತು, 1st ಸ್ಟ್ಯಾಂಡರ್ಡ್, ಅವಾಗಲೇ ಹಾಕ್ಬಿಟ್ಟಿದ್ದೆ. ಬಟ್ ಅದೇ ಟೈಮಿಂಗ್ಸ್ ಪ್ರಾಬ್ಲಮಿಂದ ನಾನು ಬಿಡಿಸ್ಬಿಟ್ಟೆ. ಸೊ ಆಮೇಲೆ ಮತ್ತೆ ನಾನು ಹನಿನ ಹಾಕ್ಲಿಕ್ಕೆ ಹೋಗಲಿಲ್ಲ, ಪಾವನಿನ ಹಾಕಿದೆ. ಆಮೇಲೆ ಪಾವನಿ ಡ್ಯಾನ್ಸ್ ಮಾಡೋದು ನೋಡ್ತಾ ಹನಿಗೂ ಇಂಟ್ರೆಸ್ಟ್ ಬಂದ್ಬಿಡ್ತು. ಆಮೇಲೆ ಅಮ್ಮ ನಾನು ಕಂಟಿನ್ಯೂ ಮಾಡ್ತೀನಮ್ಮ, ನಾನು ಜಾಯ್ನ್ ಆಗ್ತೀನಿ ಅಂದ್ಲು. ಅವಳು 10th ಸ್ಟ್ಯಾಂಡರ್ಡ್, ಅಂದರೆ 15 ವರ್ಷ ಹುಡುಗಿ ಇದ್ದಾಗ ನಾನು ಹನಿನ ಕ್ಲಾಸ್ಗೆ ಹಾಕ್ತೆ. ಬಟ್ ಹನಿ ತುಂಬ ಫಾಸ್ಟಾಗಿ
ಕಲ್ತ್ಕೊಂಡ್ಬಿಟ್ಲು. ಇವಾಗ ಹನಿ ಮತ್ತೆ ಪಾವನಿ ಇಬ್ರು ಒಂದೇ ಸ್ಟೇಜ್ಗೆ ಬಂದ್ಬಿಟ್ಟಿದ್ದಾರೆ, ಅಂದ್ರೆ ಒಂದೇ ಲೆವೆಲ್ ಅಲ್ಲಿ ಇದ್ದಾರೆ, ಇಬ್ರದ್ದು ಸೀನಿಯರ್ ಆಗಿದೆ. ಈಗ ನೆಕ್ಸ್ಟ್ ಅವರು ಪ್ರೀ ವಿದ್ವತ್ ಮಾಡ್ಕೊಬೇಕು. ಈ ವರ್ಷ ಸೀನಿಯರ್ ಏನೋ ಕಂಪ್ಲೀಟ್ ಈ ವರ್ಷ ಐ ಥಿಂಕ್ ಲಾಸ್ಟ್ ಇಯರ್ ಅನ್ಕೋತೀನಿ ಸೀನಿಯರ್ ಕಂಪ್ಲೀಟ್ ಮಾಡ್ಕೊಂಡ್ರು. ಅವರು ಡಿಸ್ಟಿಂಕ್ಷನ್ ಅಲ್ಲೇ ಪಾಸ್ ಆಗಿದ್ದಾರೆ ಇಬ್ರಿಗೂ ತುಂಬಾ ಇಂಟ್ರೆಸ್ಟ್ ಇದೆ. ಬಟ್ ಏನಂದ್ರೆ ಸ್ವಲ್ಪ ಇವಾಗ ಪ್ರೀ ವಿದ್ವತ್ಗೆ ತಯಾರಿ ಮಾಡ್ಕೋಬೇಕು. ನಾನು ಹಂಗೂ ಅವ್ರ ಟೀಚರ್ನ ಕೇಳಿದೆ, ಏನು ಪ್ರೀ ವಿದ್ವತ್ಗೆ ಅವ್ರನ್ನ ಪ್ರಿಪೇರ್ ಮಾಡ್ತೀರಾ ಅಂತ ಹೇಳಿ. ಮಾಡ್ಬೋದು, ಆದ್ರೆ ಹರ್ಷಿಣಿಗೆ ಸ್ವಲ್ಪ ತುಂಬಾ ಪ್ರಾಕ್ಟೀಸ್ ಅವಶ್ಯಕತೆ ಇದೆ ಅಂತ ಹೇಳಿ. ಬಿಕಾಸ್ ಆ ಹನಿ ಆಗಿತ್ತು ಅಂದ್ರೆ ಅವಳು ಮಣಿಪಾಲ್ ಮತ್ತೆ ಮೈಸೂರಲ್ಲಿ ಇದ್ದಾಗ ತುಂಬಾ ಕ್ಲಾಸಸ್ ಮಿಸ್ ಮಾಡಿದಾಳೆ ಅಲ್ವಾ. ಸೊ ಹಂಗಾಗಿ ಅವಳಿಗೆ ಅಂದ್ರೆ ಪ್ರೀ ವಿದ್ವತ್ ಅಂದ್ರೆ ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ ಇರುತ್ತೆ. ಲೈಕ್ ಒಂದು ಡಿಗ್ರಿ ಎಕ್ಸಾಮ್ ಬರ್ದಂಗೆ ಅದು. ಸೊ ಅದಕ್ಕೆ ಥಿಯರಿ ಪ್ರಾಕ್ಟಿಕಲ್ಸ್ ಎಲ್ಲಾನು ಇರತ್ತೆ. ಸೊ ಅವಳಿಗೆ ಹಾರ್ಡ್ ವರ್ಕ್ ಮಾಡ್ಲೇಬೇಕು ಅವಳು. ಸೊ ಅವಳು ಪ್ರಿಪೇರ್ ಆಗ್ತೀನಿ ಅಂದ್ರೆ ಬೇಕಾದ್ರೆ ನೆಕ್ಸ್ಟ್ ಇಯರ್ ನಾವು ನೋಡ್ಬೋದು ಅಂತ ಹೇಳಿದ್ರು. ಸೊ ನಾನು ಈಗ ಹನಿಗೆ ಅದನ್ನೇ ಹೇಳ್ತಾ ಇದ್ದೀನಿ, ನೋಡಮ್ಮ ಆದ್ರೆ ಮಾಡ್ಕೊಂಬಿಡು ಅಂತ ಅಂದ್ಬಿಟ್ಟು. ಸೊ ಇವಾಗ ಅವ್ರೇನಾದ್ರು ನೆಕ್ಸ್ಟ್ ಇಯರ್ ಪ್ರೀ ವಿದ್ವತ್ ಮಾಡ್ಕೋಬೇಕು ಅಂದ್ರೆ ಮತ್ತೆ ಮಕ್ಕಳು ಫುಲ್ಲು ಬ್ಯುಸಿ ಆಗೋಗ್ಬಿಡ್ತಾರೆ. ಅದು ಅಷ್ಟು ಅಂದ್ರೆ ಅಷ್ಟು ಪ್ರಾಕ್ಟೀಸು, ಅಷ್ಟು ಓದೋದು ಎಲ್ಲಾನು ಇರತ್ತೆ. ನನಗೆ ಪಾವನಿಗೆ ಓಕೆ, ಬಟ್ ಹನಿದು ಮುಗ್ದೋಗ್ಬಿಡ್ಲಿ ಅಂತ ಹೇಳಿ. ಬಿಕಾಸ್ ಅವಳಿಗೆ ಏಜ್. ಮತ್ತೋರ್ವ ಮುಖ್ಯ ಅತಿಥಿಗಳು ಶ್ರೀಮತಿ ಪ್ರತಿಮಾ ರಾವ್ ರವರು ಸಹ ನಮ್ಮ ಕಲಾವಿದರನ್ನ ಅಭಿನಂದಿಸಬೇಕಂತ ಕೇಳ್ಕೊಳ್ತೀನಿ. ಕುಮಾರಿ ಪಾವನಿ, ಕುಮಾರಿ ರಾಶಿ, ಕುಮಾರಿ ಸೋನಾ, ಕುಮಾರಿ ಹರ್ಷಿಣಿ ಮತ್ತು ಕುಮಾರಿ ಶುಭಾಂಗಿನಿ. ಹಾಗೆ ಇನ್ನು ಸುಮಾರು ಜನ ನನಗೆ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಏನು ಸಿಕ್ಕಿದ್ರು ಎಲ್ಲರೂ ಒಂದೇ ಮಾತು ಹೇಳ್ತಾ ಇದ್ರು, ಮ್ಯಾಮ್ ನಾವು ನಿಮ್ಮನ್ನ ನೋಡ್ಬಿಟ್ಟು ನಿಮ್ಮ ಮಕ್ಕಳನ್ನ ನೋಡಿ ನಾವು ಇಲ್ಲಿಗೆ ಜಾಯಿನ್ ಮಾಡಿದ್ದೀವಿ, ತುಂಬಾನೇ ಚೆನ್ನಾಗಿ ಮಾಡ್ತಿದ್ದಾರೆ ಮಕ್ಕಳು ಅಂತ ಹೇಳಿ. ಮತ್ತೆ ಅವ್ರ ಮಕ್ಕಳದಲ್ದಿರ ಹನಿದು ಮತ್ತೆ ಪಾವನಿದು ಪರ್ಫಾರ್ಮೆನ್ಸ್ ಬಗ್ಗೆನೂ ಹೇಳಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು ಮ್ಯಾಮ್, ನೀವು ತುಂಬಾನೇ ಲಕ್ಕಿ ಅಂತ ಅಂದ್ಬಿಟ್ಟು. ಅವನ್ನೆಲ್ಲ ಕೇಳಿದಾಗ ಮತ್ತೆ ಸ್ಟೇಜ್ ಮೇಲೆ ಮಕ್ಕಳು ಈ ರೀತಿ ಎಲ್ಲ ನೋಡಿದಾಗ ಅದು ತಂದೆ ತಾಯಿಗೆ ಆಗುವಂತ ಪ್ರೌಡ್ ಮೂಮೆಂಟ್ ಇದೆ ನೋಡಿ. ಅದನ್ನ ನಾವು ಎಷ್ಟು ಸತಿ ಅಂದ್ರೆ ಮೇ ಬಿ ಪದಗಳು ಸಾಲಲ್ಲ ಅನ್ಸುತ್ತೆ. ಅಂದ್ರೆ ಯಾರೆಲ್ಲ ಮಕ್ಕಳು ಅಚೀವ್ ಮಾಡಿದ್ದಾರೆ ಅದು ಆ ಪೇರೆಂಟ್ಸ್ಗೆ ಗೊತ್ತಿರತ್ತೆ ಯಾವ ತರ ಇರತ್ತೆ ಆ ಫೀಲಿಂಗ್ ಅಂತ ಹೇಳಿ. ಸೊ ಇಲ್ಲಿ ನನ್ನ ಮಕ್ಕಳು ಮಾತ್ರನೇ ಅಲ್ಲ, ಸ್ಟೇಜ್ ಮೇಲೆ ಇರುವಂತ ಪ್ರತಿ ಒಂದು ಮಕ್ಕಳ ತಂದೆ ತಾಯಿನೂ ಆ ಫೀಲಿಂಗ್ ನ ಅನುಭವಿಸಿರ್ತಾರೆ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ಇನ್ನ ನೆಕ್ಸ್ಟ್ ಈಗ ಪಾವನಿದು ಬರ್ತಡೇ, ಅವಳು ಡ್ರೆಸ್ ತಗೊಂಡಿಲ್ಲ ಅಂತ ಅನ್ಬಿಟ್ಟು ಹೇಳದ್ನಲ್ಲ, ಫೈನಲ್ ಆಗಿ ಹೋದ್ವಿ ಶಾಪಿಂಗ್ ಅಂತ ಹೇಳಿ. ಸೊ ಸೇಮ್ ಅವಳು ಹಾಗೇನೆ ಅವ್ರ ಪಪ್ಪನ್ ತರ ಬರ್ತಡೇ 2 ದಿನ ಇದ್ದಂಗೆ ಶಾಪಿಂಗ್ ಅಂತ. ಅದನ್ನು ಅವಳು ಮಾಡ್ತಿರ್ಲಿಲ್ವೇನೋ, ನಾನೇ ಬಲವಂತ ಮಾಡಿ ಕರ್ಕೊಂಡು ಹೋದೆ ನಡಿಯಮ್ಮ ಅಂತ ಹೇಳಿ. ಆಮೇಲೆ ಹೋದ್ಲು, ಫಸ್ಟ್ ಜುಡಿಯೋದಲ್ಲೆಲ್ಲ ನೋಡೋದ್ಲು. ಇವಾಗ ಅದೇನೋ ಸೇಲ್ ಅಂತ ಹಾಕಿದಾರಲ್ವಾ, ಸೊ ಹಂಗಾಗಿ ಕಲೆಕ್ಷನ್ ನಿಜವಾಗ್ಲೂ ನಮ್ಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಸೇಲ್ ಇರೋದಕ್ಕೂ ಏನೋ ಎಲ್ಲ ಹಾರಿಸ್ಕೊಂಡ್ಬಿಟ್ಟಿದ್ದಾರೆ. ಹಂಗೂ ಏನೋ ಒಂದು ಟಾಪ್ ಮತ್ತೆ ಯಾವುದೋ ಒಂದು ಪ್ಯಾಂಟ್ ನಾರ್ಮಲ್ ಕಾಲೇಜ್ಗೆ ಹೋಗೋಕ್ಕೆ ಹಾಕೊಳ್ಳಿಕ್ ಬೇಕು ಅಂತ ಅಂದ್ಬಿಟ್ಟು ತಗೊಂಡ್ಲು. ಅದಾದ್ಮೇಲೆ ಅಲ್ಲಿಂದ ಮ್ಯಾಕ್ಸ್ಗೆ ಹೋದ್ವಿ. ಅಲ್ಲಿ ಫೈನಲ್ ಆಗಿ ಹುಡುಕುದ್ಲು ಸಿಗ್ಲಿಲ್ಲ. ಸೊ ನಾನೇ ಆಮೇಲೆ ಒಂದು ಡ್ರೆಸ್ ನಾನೇ ಸೆಲೆಕ್ಟ್ ಮಾಡಿದೆ. ಸೊ ಮೊನ್ನೆ ನಾನು ಮಿನಿ ಬ್ಲಾಗ್ ಹಾಕಿದ್ದೆ, ಅದರಲ್ಲಿ ಅವಳು ಏನು ಬರ್ತಡೇ ದಿನ ಡ್ರೆಸ್ ಹಾಕೊಂಡಿದ್ದಾಳೆ, ಒಂದು ನಾನು ಸ್ಟಿಚಿಂಗ್ ಮಾಡಿಸಿದ್ದು, ಇನ್ನೊಂದು ರೆಡಿಮೇಡ್ ಡ್ರೆಸ್ ಅಂತ ಅಂದ್ಬಿಟ್ಟು ಹೇಳದ್ವಲ್ಲ, ಅದು ಮ್ಯಾಕ್ಸ್ ಅಲ್ಲೇ ತಗೊಂಡಿದ್ದು. ಅದು ಚೆನ್ನಾಗಿತ್ತು ಡ್ರೆಸ್, ಬಟ್ ಏನಂದ್ರೆ ಕ್ಲೀವ್ಲೇಜ್ ಜಾಸ್ತಿ ಇತ್ತು. ಸೊ ನಾನು ಅವಳಿಗೆ ಅದಕ್ಕೆ ಒಳಗಡೆ ಟೀ ಶರ್ಟ್ ಹಾಕೊಳ್ಳೋಂಗಿದ್ರೆ ಇದನ್ನ ತಗೊಳ್ಳೋಣ ಅಮ್ಮ ಅಂತ ಹೇಳಿ ಸ್ವಲ್ಪ ಖುಷಿ ನೋಡಿದೆ. ಅದಕ್ಕಿಂತ ಮುಂಚೆ ಒಂಥರ ಸಪ್ಪಗಾಗೋಗ್ಬಿಟ್ಟಿದ್ಲು, ಬರ್ತಡೇಗೆ ನಾನು ಡ್ರೆಸ್ಸೇ ತಗೊಂಡಿಲ್ಲ ಅಂತ ಹೇಳಿ. ಮತ್ತೆ ಪಾವನಿ ಬರ್ತಡೇದು ನಾವು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದೀವಿ. ಇದಾದ್ಮೇಲೆ ನೆಕ್ಸ್ಟ್ ಅದೇ ವ್ಲಾಗ್ ಬರುತ್ತೆ, ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನು ಇಷ್ಟು ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರತ್ತೆ ಅನ್ಕೋತೀನಿ. ಕೊನೆವರೆಗೂ ನನ್ನ ವ್ಲಾಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್, ಸಿ ಯು.